ಶಾಸ್ತ್ರ ಹೇಳೋರ್ನ ಇತ್ತೀಚಿನ ದಿನಗಳಲ್ಲಿ ಜನಗಳು ನಂಬ್ತಾನೆ ಇಲ್ಲ. ನಿಮ್ಮೂರಲ್ಲಿ ದೇವಸ್ಥಾನಗಳು ತುಂಬಾ ಪವಿತ್ರತೆಯಿಂದ ಇದೆ, ಅದಕ್ಕೆ ಜಾಸ್ತಿ ಜನಗಳು ಬರ್ತಾನೆ ಇಲ್ಲ, ಎಲ್ಲ ದುಡ್ಡಿನ ಹಿಂದೆ ಓಡ್ತಾ ಇದೆ. ನೋಡಿ, ಈ ಜಾಗಕ್ಕೆ ಬಂದ್ರೆ ಸಾಕು ಜನಗಳು ತುಂಬಿ ತುಳುಕ್ತಾರೆ. ಇದೇ ಯಾವ ಜಾಗ ಇದು ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ನೋಡೋಣ. ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಕೇಳಿ, ಫಸ್ಟ್ ನಂಬೋದನ್ನು ಬಿಟ್ಬಿಡಿ. ನಮಗೆ ಸನಾತನ ಧರ್ಮ ಹಲವಾರು ವಿದ್ಯೆಗಳನ್ನು ಕೊಟ್ಟಿದೆ. ಸನಾತನ ಧರ್ಮ ನಮ್ಗೆ ಯಾವ ರೀತಿ ಬಳಸ್ಕೊಬೇಕು ಅಂತ ನಮ್ಗೆ ಕೊಟ್ಟಿದೆ. ದಯವಿಟ್ಟು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಜನಗಳಿಗೆ ಮೋಸ ಮಾಡೋಕ್ಕೆ ಹೋಗಬೇಡಿ. ಅವರು ಕೊಟ್ಟಿರೋ ದುಡ್ಡನ್ನು ತಗೊಂಡು ನಾವು ಜೀರ್ಣ ಮಾಡ್ಕೊಳಕ್ಕಾಗಲ್ಲ. ನಮಗೂ ಒಂದು ಕುಟುಂಬ ಇದೆ, ಆ ಕುಟುಂಬದ ಮೇಲೆ ಪರಿಹಾರ ಬೀಳುತ್ತೆ ಅಂತ ನೀವು ಯೋಚನೆಯನ್ನು ಮಾಡಬೇಕು. ಜ್ಯೋತಿಷರಿಗಾಗಿರ್ಬೋದು, ಪುರೋಹಿತರಿಗಾಗಿರ್ಬೋದು, ಎಲ್ಲರಿಗೂ ಹೇಳ್ತಾ ಇದ್ದೀನಿ, ವಿದ್ಯೆಯನ್ನು ಕಲ್ತ್ಕೊಳ್ಳಿ. ನಿಮಗೆ ಕಲಿಯೋಕ್ಕೆ ಅವಕಾಶ, ಒಂದು ಸುವರ್ಣ ಅವಕಾಶ ಸಿಕ್ಕಿದೆ. ಬನ್ನಿ, ನಾನು ನವೆಂಬರ್ ತಿಂಗಳಲ್ಲಿ ಅಂಜನ ಪ್ರಯೋಗ ಅಂತಲೇ ಇಟ್ಟಿದ್ದೀನಿ. ಕಲ್ತ್ಕೊಳ್ಳಿ. ಅಂಜನದಲ್ಲೇ ನೀವು 90% ನೀವು ಯಾವ ರೀತಿಯನ್ನು ಮುಂದಕ್ಕೆ ಹೋಗ್ಬೋದು, ಯಾವ ರೀತಿ ಮುಂದಕ್ಕೆ ನಾವು ಜನಗಳಿಗೆ ಪರಿಹಾರವನ್ನು ಕೊಡ್ಬೋದು ಅಂತ ನೀವು ಖಂಡಿತವಾಗಿ ತಿಳ್ಕೊಳ್ತೀರಾ. ಯಾವುದೇ ಜನಗಳಿಗೆ ಮೋಸವನ್ನು ಮಾಡ್ದೀರಾ, ನಿಶ್ಚಿತವಾಗಿ ನಿಮ್ಮ ಮನಸ್ಸು ಸಂಕಲ್ಪವಾಗಿ ನೀವು ಪ್ರಯೋಗವನ್ನು ಕಲಿತು ಜನಗಳಿಗೆ ಪರಿಹಾರವನ್ನು ಕೊಡ್ಬೋದು. ಇದಕ್ಕೆ ನಾನು ಗ್ಯಾರಂಟಿ. ಈಗ ಆಲ್ರೆಡಿ ನಾನು ತುಂಬ ನೂರಾರು ಶಿಷ್ಯಂದರಿಗೆ ಪಾಠವನ್ನು ಹೇಳ್ಕೊಡ್ತಾ ಇದ್ದೀನಿ. ಅವರು ಕಲಿತು ಅವರವ್ರ ಊರಲ್ಲಿ ಒಂದು ಜೀವನವನ್ನು ಮಾಡ್ತಾ ಇದ್ದಾರೆ, ಎಲ್ಲ ಜನಗಳಿಗೆ ಪರಿಹಾರವನ್ನು ಕೊಡ್ತಾ ಇದ್ದಾರೆ. ಅವರು ಗುರುಗಳೇ, ನನಗೆ ಈ ಪರಿಹಾರ ತುಂಬ ಒಳ್ಳೆಯದಾಗಿದೆ, ಇನ್ನು ಇದರಲ್ಲಿ ಏನಾರ ಬೇರೆ ಥರ ಇದ್ರೆ ಹೇಳ್ಕೊಡಿ ಅಂತ ನನ್ನ ಹತ್ರನೇ ಕೇಳ್ತಾರೆ. ಇತ್ತೀಚಿನ ಕಾಲದಲ್ಲಿ ನಿಮ್ಗೊಂದು ಹೇಳ್ತೀನಿ ನೋಡಿ, ಈ ಗಲ್ಲಿಯಲ್ಲೂ ಜ್ಯೋತಿಷಾಲೆಯನ್ನು ಇಟ್ಕೊಳ್ಳೋದು, ರೋಡ್ಗೂ ಜ್ಯೋತಿಷಾಲೆಯನ್ನು ಇಟ್ಕೊಳಕ್ಕಂಥದ್ದು, ಇದನ್ನು ಇನ್ನೊಂದು ಥರ ಹೇಳ್ಕೊಡ್ತೀನಿ ನೋಡಿ. ಯಾರು ಜ್ಯೋತಿಷ್ಯವನ್ನು ಮಾಡ್ತಾ ಇದ್ದಾರೆ, ಯಾರು ಜ್ಯೋತಿಷ್ಯವನ್ನು ಈಗ ನೋಡ್ತಿದ್ದೀರಾ, ಯಾರು ಕಲಿತಾ ಇದ್ದೀರಾ, ಯಾರು ಜ್ಯೋತಿಷ್ಯಕ್ಕೆ ಬರಬೇಕು ಅಂದ್ಕೊಂಡಿದ್ದೀರಾ, ಮತ್ತು ಯಾರು ಈ ದೇವಸ್ಥಾನಗಳನ್ನು ಮಾಡಿದ್ದೀರಾ, ಸೊ ಇವರಿಗೆಲ್ಲ ನಾನು ಎಲ್ಲರಿಗೂ ಒಂದು ಹೇಳೋದು, ಯಾವ ರೀತಿ ಜ್ಯೋತಿಷ್ಯವನ್ನು ಮಾಡಬೇಕು. ಈಗೇನು ನೀವು ಮಾಡ್ತೀರಾ, ಇದೆಲ್ಲ ಜ್ಯೋತಿಷ್ಯಾಲಯ, ಇದು ಜ್ಯೋತಿಷ್ಯ ಅಲ್ಲ, ಇದು ನಾವು ಬಿಸ್ನೆಸ್ಗೋಸ್ಕರ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇದಲ್ಲ. ನೀವು ದಯವಿಟ್ಟು ನವೆಂಬರ್ ತಿಂಗಳಲ್ಲಿ ಬನ್ನಿ. ನಾನು ನಿಮಗೆ ಜ್ಯೋತಿಷ್ಯ ಅಂದರೆ ಏನು, ಅಂಜನ ಅಂದರೆ ಏನು, ಯಾವ ರೀತಿ ನೀವು ದೇವತೆಗಳನ್ನು ಆಕರ್ಷಣೆಯನ್ನು ಮಾಡ್ಕೊಳ್ಬೇಕು, ಯಾವ ರೀತಿ ನೀವು ಜನಗಳಿಗೆ ಪರಿಹಾರವನ್ನು ಕೊಡಬೇಕು, ಅದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಮನೆಯಲ್ಲಿ ಬಿದ್ದಿರೋ ಒಂದು ಸಣ್ಣ ಗುಂಪಿನ್ನೇ ಹುಡುಕಿದ್ರೆ ಸಿಗಲ್ಲ. ಅಂಥದ್ದಲ್ಲಿ ಈ ಅಂಜನ ಶಾಸ್ತ್ರದಿಂದ ಎಲ್ಲೋ ಹೋಗಿರುವಂಥವ್ರು, ಮನೆ ಬಿಟ್ಟು ಹೋಗಿರುವಂಥವ್ರು, ಅಥವಾ ಏನೋ ವಸ್ತು ಕಳೆದೋಗಿರುತ್ತೆ, ಅದೆಲ್ಲವೂ ಸಿಗುತ್ತೆ ಅಂತ ಅನ್ನೋದನ್ನ ನಂಬೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸ್ತಾರೆ. ನಿಜವಾಗ್ಲೂ ಅಂಜನ ಶಾಸ್ತ್ರದಲ್ಲಿ ಇದನ್ನೆಲ್ಲ ಗುರ್ತಿಡ್ಬೋದಾ, ಅಥವಾ ಇದೆಲ್ಲ ಸುಮ್ಮನೆ ಹೇಳಬೇಕು ಅಂತ ಹೇಳ್ತಾರ? ಖಂಡಿತ ಗೊತ್ತಿರ್ಬೋದು. ನಾನು ಚಾಲೆಂಜ್ ಮಾಡ್ತೀನಿ, ಯಾರಿಗನ್ನ ಆಗಲಿ ಎಂಥವ್ರಿಗನ್ನ ಆಗಲಿ ನಾನು ಚಾಲೆಂಜ್ ಮಾಡ್ತೀನಿ. ಯಾಕೆ ಚಾಲೆಂಜ್ ಮಾಡ್ತೀನಿ ಅಂದರೆ, ಇಂದಿನ ಕಾಲದಲ್ಲಿ ರಾಜವಂಶಸ್ಥರು, ರಾಜ ಪರಂಪರೆಯಿಂದ ಆಗಿರಬಹುದು, ಎಲ್ಲ ಥರ ಅವರಿಗೆ ಯುದ್ಧ ಶಸ್ತ್ರಾಸ್ತ್ರಗಳಿಂದ ಆಗಿರ್ಬೋದು, ದೇವತೆಗಳ ಪ್ರತಿಷ್ಠಾಪನೆಗಳಾಗಿರಬಹುದು, ಯಾವುದನ್ನು ಒಂದು ಗುಪ್ತ ನಿಧಿಗಳ ಒಂದು ಅಂಶಗಳಾಗಿರ್ಬೋದು, ನಿಧಿಗಳ ಬಚ್ಚಿಕ್ಕಿರೋ ಒಂದು ಅಂಶಗಳಾಗಿರ್ಬೋದು, ಮತ್ತು ಈ ಶಸ್ತ್ರಗಳನ್ನು ಯಾವ ರೀತಿ ನಾವು ಸಂಹಾರವನ್ನು ಮಾಡ್ಬೋದು ಅಂತ ಆಗಿರಬಹುದು, ಎಲ್ಲ ಥರ ಒಂದು ವಿಚಾರಗಳು ಈ ಅಂಜನ ಪ್ರಕಾರವಾಗಿ ಅವರು ತಿಳ್ಕೊತಾ ಇದ್ರು. ಇದೇ ರೀತಿಯಾಗಿ ಎಲ್ಲ ಥರ ರಾಜ ಪುರೋಹಿತರು, ರಾಜವಂಶಸ್ಥರು ಈ ಅಂಜನ ಅನ್ನಕ್ಕಂಥದ್ದು ಎಲ್ಲರಿಗೂ ಅಳವಡಿಸಿದ್ರು. ಆ ಕಾಲದಿಂದ ಇಲ್ಲಿವರೆಗೂ ಅದು ಪಾರಂಪರೆಯಿಂದ ಬಂದಿದೆ. ಕೆಲವರು ಏನಂತಾರೆ, ನಕ್ಷತ್ರಗಳ ಪ್ರಕಾರ ಇದನ್ನು ನೋಡಬೇಕು ಅಂತಾರೆ, ಕೆಲವರು ರಾಶಿ ನಕ್ಷತ್ರಗಳಿಂದ ನೋಡ್ತಾರೆ, ಕೆಲವರು ಅವರ ಒಂದು ಕಣ್ಣು ವೈಟ್ ಆಗಿರಬೇಕು, ಬೆಕ್ಕು ಕಣ್ಣಾಗಿರಬೇಕು ಅಂತ ನೋಡ್ತಾರೆ. ಇದು ಯಾವುದೂ ಅಲ್ಲ. ನಾವು ಕರೆಕ್ಟಾಗಿ ನಿಷ್ಠಾಭಯಂಕರವಾಗಿ ಪೂಜೆಯನ್ನು ಮಾಡಿ ಅಂಜನವನ್ನು ಸಿದ್ಧಿಪಡಿಸ್ಕೊಂಡು ನಾವು ಖಂಡಿತವಾಗಿ ಅಂಜನವನ್ನು ನೋಡೋದಾದರೆ ಏಕಾಗ್ರತೆ ಮೇನ್ ಇಂಪಾರ್ಟೆಂಟ್. ಇದರಲ್ಲಿ ಏಕಾಗ್ರತೆಯಿಂದ ನೋಡಿ ಆ ಮಂಡಳ ಏನಿರುತ್ತೋ ಆ ಮಂಡಲ ಪ್ರಕಾರ ನಾವು ಪೂಜೆ ಪುನಸ್ಕಾರವನ್ನು ಮಾಡಿ ಅಂಜನಕ್ಕೆ ನಾವು ನಿಯಮನಿಷ್ಠೆಗಳಿಂದ ಇದ್ದು, ಮಡಿಯ ಆಚಾರಗಳಿಂದ ಇದ್ದು ಇದ್ದರೆ ಖಂಡಿತವಾಗಿ ಅಂಜನ ಸಿದ್ಧಿ ಆಗತ್ತೆ. ಅಂಜನ ಶಾಸ್ತ್ರದಿಂದ ಏನೆಲ್ಲ ಉಪಯೋಗಗಳಿದೆ ನಿಮ್ಮಲ್ಲಿ? ಅಂಜನ ಶಾಸ್ತ್ರದಿಂದ ಇದರಲ್ಲಿ ಸರ್ವಾಂಜನ, ಬಾಲಾಂಜನ, ಧೂತಾಂಜನ ಮತ್ತು ಚೋರಾಂಜನ, ಹಲವಾರು ರೀತಿಯ ಅಂಜನಗಳಿದೆ. 36 ರೀತಿಯ ಅಂಜನಗಳಿದೆ. ಆ 36 ಅಂಜನಗಳಲ್ಲಿ ಸರ್ವಾಂಜನ ಅನ್ನಕ್ಕಂಥದ್ದು ಇದರಲ್ಲಿ ಮೈನ್ ಇಂಪಾರ್ಟೆಂಟ್ ಆಗಿದೆ. ಯಾಕೆ ಸರ್ವಾಂಜನ ಅಂತದ್ದು ಅಂದರೆ, ಈಗ ನಾನು ಒಂದು ಹೇಳ್ತೀನಿ, ಗುರುಗಳೇ ಇಲ್ಲಿ ಒಬ್ಬರು ಕಳೆದೋಗಿದ್ದಾರೆ ನೋಡಿ ಅಂತ ನೀವು ಹೇಳ್ತೀರಾ. ನಾನು ಹೇಳ್ತೀನಿ ಇದೇ ಜಾಗದಲ್ಲಿ ಇದ್ದಾರೆ ಅಂತ ಹೇಳ್ತೀನಿ. ನಾನು ಹೇಳಿದ್ದೀನಿ, ನಂಬ್ತೀರಾ? ನಿಮ್ಗೆ ಹೆಂಗೆ ಗೊತ್ತಾಗತ್ತೆ? ಸರ್ವಾಂಜನ ಅನ್ನೋದು ನಿಮಗೂ ಕಾಣಿಸಿದೆ ತಾನೆ, ನೀವು ನಂಬಕ್ಕಾಗೋದು? ಆಗ ನಿಮಗೂ ಕಾಣುತ್ತೆ. ಅದನ್ನು ಸರ್ವಾಂಜನ ಅಂತ ಹೇಳ್ತೀವಿ. ಬಾಲಾಂಜನ ಅನ್ನಕ್ಕಂಥದ್ದು 5 ವರ್ಷದಿಂದ 14 ವರ್ಷ ಒಳಗಡೆ ಕಾಣಿಸಕ್ಕಂಥದ್ದು ಬಾಲಾಂಜನ. ಧೂತಾಂಜನ ಅನ್ನಕ್ಕಂಥದ್ದು ಭೂತಗಳಿಗೆ ಸಂಬಂಧಪಟ್ಟಂಗೆ
ಭೂತ ಪೇತಗಳನ್ನು ಯಾವ ರೀತಿ ವಶವನ್ನು ಪಡಿಸ್ಕೊಳ್ಬಹುದು ಅಂತ ತಿಳ್ಕೊಳ್ಳೋದಕ್ಕೆ ಭೂತಾಂಜನ ಅಂತ ಕರಿತೀವಿ. ಬಾಲಾಂಜನ ಅನ್ನಕ್ಕಂಥದ್ದು 5 ವರ್ಷದಿಂದ 14 ವರ್ಷಗಳ ಕೆಳಗಡೆ ಕಾಣಿಸ್ಕೊಳಕ್ಕಂಥದ್ದು ಬಾಲಾಂಜನ ಅಂತ ಕರಿತೀವಿ. ಈ ರೀತಿ ಸರ್ವಾಂಜನದಲ್ಲಿ ಯಾವ ರೀತಿ ಹುಡುಗ ಕಳೆದೋಗಿರೋದಾಗಿರ್ಬೋದು, ಒಡವೆಗಳು ಕಳೆದೋಗಿರೋದಾಗಿರ್ಬೋದು, ನಮ್ಮ ಗುಪ್ತ ವಿಚಾರಗಳು ತಿಳಿಯೋದಕ್ಕಾಗಿರಬಹುದು, ಶಾಸ್ತ್ರವನ್ನು ಕೇಳೋದಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಇದು ನಮಗೆ ಸೀಮಿತ ಆಗುತ್ತೆ. ಈಗ ಎಲ್ಲರೂ ಹೇಳ್ತಿರ್ತಾರೆ ಏನಂದರೆ, ನಾನು ಆ ಸಿದ್ಧಿ ಮಾಡಿಕೊಡ್ತೀನಿ, ಈ ಸಿದ್ಧಿಯನ್ನು ಮಾಡಿಕೊಡ್ತೀನಿ, ಈ ಅಂಜನವನ್ನು ಪ್ರಯೋಗವನ್ನು ಮಾಡಿಕೊಡ್ತೀವಿ ಅಂತ. ಇದನ್ನು ಫಸ್ಟು ನಂಬೋದು ಬಿಟ್ಬಿಡಿ. ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಕೇಳಿ, ಫಸ್ಟ್ ನಂಬೋದನ್ನು ಬಿಟ್ಬಿಡಿ. ಫಸ್ಟು ನೀವು ಇದು ನಮಗೆ ಒಂದು ಪೂಜೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಅದು ನಮ್ಮ ಬಾಡಿಗೆ ವೇರಿಯೇಷನ್ ಆಗ್ತಾ ಇದೆಯಾ, ನಮ್ಮ ಬಾಡಿಗೆ ಕಂಟ್ರೋಲ್ ಆಗ್ತಾ ಇದೆಯಾ ನಮಗೆ ಗೊತ್ತಾಗಬೇಕು ಫಸ್ಟು. ಅದಾದಮೇಲೆ ನೀವು ನಂಬಿ. ಅರ್ಧಂಬರ್ಧ ವಿದ್ಯೆಗಳನ್ನು ಕಲಿತ್ಕೊಂಡು ಜನಗಳ ಮೇಲೆ ಪ್ರಯೋಗ ಮಾಡೋದನ್ನು ಫಸ್ಟು ನಿಲ್ಲಿಸಿ, ದಯವಿಟ್ಟು ನಿಲ್ಲಿಸಿ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾವು ಅವರು ಕೊಡೋ ದುಡ್ಡನ್ನು ತಗೊಂಡು ನಾವು ಜೀವನವನ್ನು ಮಾಡ್ತೀವಿ. ಆ ಜೀವನ ನಮಗೆ ಎಷ್ಟು ಕೆಟ್ಟದಾಗಿ ನಡೆಯುತ್ತೆ ಅಂದರೆ, ನಾವು 5,000 ರೂಪಾಯಿ ತೊಗೊಂಡಿದ್ದ ತಕ್ಷಣ ನಾವು ಆ ಖುಷಿಗೆ ಒಂದಿನ ನಮಗೆ 5,000 ಸಿಕ್ತೊಂದು ಖುಷಿ ಪಡಬೇಡಿ. ದಯವಿಟ್ಟು ಅದ್ರ ಮಾತ್ರ ತಪ್ಪು ಮಾಡಬೇಡಿ. ಒಂದೇ ನಾನು ಹೇಳಕ್ಕಂಥದ್ದು, ವಿದ್ಯೆ ಸಂಪೂರ್ಣವಾಗಿ ಕಲಿತು ಅವ್ರ ಮೇಲೆ ಪ್ರಯೋಗವನ್ನು ಮಾಡಿ, ಪೂಜೆ ಪುನಸ್ಕಾರವನ್ನು ಮಾಡಿ. ಅರ್ಧಂಬರ್ಧ ವಿದ್ಯೆ ಕಲಿತು ಜನಗಳಿಗೆ ದ್ರೋಹವನ್ನು ಮಾಡಬೇಡಿ ಅನ್ನಕ್ಕಂಥದ್ದು. ಅಂಜನ ಅನ್ನಕ್ಕಂಥದ್ದು ತುಂಬ ಪವಿತ್ರವಾದಕ್ಕಂಥದ್ದು. ನಾನು ಅಂಜನ ನೋಡ್ತಾ ಇದ್ದೀನಿ, ಎಲೆ ಮೇಲೆ ಹಾಕ್ಕೊಂಡು ನೋಡ್ತಾರೆ, ಕೆಲವರು ಉಗುರ ಮೇಲೆ ಹಾಕ್ಕೊಂಡು ನೋಡ್ತಾರೆ. ಯಾರು ಇವೆಲ್ಲ ನಿಮಗೆ ಶಾಸ್ತ್ರ ಹೇಳ್ಕೊಟ್ಟಿದ್ದು? ಎಲೆ ಮೇಲೆ ಹಾಕ್ಕೊಳ್ಬೇಕು, ಉಗುರ ಮೇಲೆ ಹಾಕ್ಕೊಳ್ಬೇಕು ಅಂತ. ಅಂಜನವನ್ನು ನಾವು ಮುಟ್ಟಬಾರದು, ಮುಟ್ಟುದೀರ ನೋಡಬೇಕು. ಅಂಜನಕ್ಕೆ ಏನು ನೈವೇದ್ಯವನ್ನು ಕೊಡಬೇಕು, ಅಂಜನ ಮಾಡೋ ರೀತಿ ಯಾವುದು, ಬಾಲಾಂಜನ ಯಾವ ರೀತಿ ಮಾಡಬೇಕು, ಸರ್ವಾಂಜನ ಯಾವ ರೀತಿ ಮಾಡಬೇಕು, ಇವೆಲ್ಲ ನಿಮಗೆ ಗೊತ್ತಿರಬೇಕು ಫಸ್ಟು. ಆ ಗೊತ್ತಿದ್ದು ಆಮೇಲೆ ನೀವು ಪ್ರಯೋಗವನ್ನು ಮಾಡಿ. ಫಸ್ಟು ನಿಮಗೆ ನೀವು ಉಪಯೋಗ ಮಾಡ್ಕೊಳ್ಳಿ. ಫಸ್ಟು ಯಾರು ಅಂಜನವನ್ನು ನೋಡ್ತಾ ಇದ್ದೀರಾ, ಯಾರು ಅಂಜನವನ್ನು ನಾವು ನೋಡ್ತಾ ಇದ್ದೀವಿ, ಜನಗಳಿಗೆ ಉಪಯೋಗವನ್ನು ಮಾಡ್ತಾ ಇದ್ದೀವಿ, ಜನಗಳಿಗೆ ನಾವು ಶಾಸ್ತ್ರವನ್ನು ಹೇಳ್ತಾ ಇದ್ದೀವಿ ಅನ್ನೋಕ್ಕಂಥದ್ದು ಫಸ್ಟು ನಿಮ್ಮ ಹತ್ರ ಫಸ್ಟು ವಿದ್ಯೆ ಇಟ್ಕೊಳ್ಳಿ. ಯಾರು ಇಷ್ಟು ದಿನ ನೀವು ಪ್ರಯೋಗಗಳನ್ನು ಮಾಡ್ತಾ ಇದ್ದೀರಾ, ಪೂಜೆ ಪುನಸ್ಕಾರವನ್ನು ಮಾಡ್ತಾ ಇದ್ದೀರಾ, ಜನಗಳಿಗೆ ಒಂದು ಅಂಜನವನ್ನು ನೋಡ್ತಾ ಇದ್ದೀನಿ ಅಂತ ಹೇಳ್ತಿದ್ದೀರಾ, ಇದು ನಿಮಗೂ ಗೊತ್ತು ಸುಳ್ಳು ಅಂತ. ನಾನು ಏನು ಅಂಜನವನ್ನು ನೋಡ್ತಾ ಇದ್ದೀನಿ, ಜನಗಳಿಗೆ ಹೇಳ್ತಾ ಇದ್ದೀನಿ ಸುಳ್ಳು ಅಂತ ನಿಮಗೂ ಗೊತ್ತು, ನಿಮ್ಮ ಮನಸ್ಸಾಕ್ಷಿಗೆ ಗೊತ್ತು. ಆಯಿತಾ? ನಿಮ್ಮ ಮನಸ್ಸಾಕ್ಷಿಗೆ ಗೊತ್ತು ನೀವೇನೇ ಮಾಡ್ತಾ ಇದ್ದೀರಾ ಅಂತ. ಯಾವ ರೀತಿ ಅಂಜನವನ್ನು ಮಾಡಬೇಕು, ಯಾವ ರೀತಿ ಅಂಜನವನ್ನು ಕಲಿಯಬೇಕು, ಆ ಥರ ನಾನು ಒಂದು ಉಪಾಯವನ್ನು ಹುಡುಕಿದ್ದೀನಿ. ಅದಕ್ಕೆ ನೀವು ಪಾಲ್ಗೊಳ್ಳಿ, ಅದಕ್ಕೆ ನೀವು ಸೇರಿ. ಈಗ ಅವಾಗೇ ನಿಮಗೆ ಗೊತ್ತಾಗುತ್ತೆ ಅಂಜನ ಅಂದರೆ ಈ ರೀತಿ ಕೂಡ ಇರುತ್ತಾ, ಈ ರೀತಿ ಮಾಡಬಹುದಾ ಅನ್ನೋದು ನಿಮಗೆ ಕೂಡ ಗೊತ್ತಾಗುತ್ತೆ. ಅಂಜನವನ್ನು ನಾವು ನಮ್ಮ ಸಂಸ್ಥೆಯಿಂದ ಪ್ರತಿ ತಿಂಗಳು ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ದೀವಿ. ಬರೋ ನವೆಂಬರ್ ತಿಂಗಳಲ್ಲಿ ಅಂಜನ ಪ್ರಯೋಗ ಅಂತ ಇಟ್ಟಿದ್ದೀವಿ. ಆ ಅಂಜನ ಪ್ರಯೋಗದಲ್ಲಿ ಸರ್ವಾಂಜನ, ಬಾಲಾಂಜನ, ಧೂತಾಂಜನ ಯಾವ ರೀತಿ ಕಲಿಸ್ಬೇಕು, ಯಾವ ರೀತಿ ನೀವು ಆ ಅಂಜನವನ್ನು ಸಿದ್ಧಿ ಪಡ್ಕೊಳ್ಬೇಕು, ಯಾವ ರೀತಿ ನೀವು ಅಂಜನವನ್ನು ನೋಡಬೇಕು, ಯಾವ ರೀತಿ ಜನಗಳಿಗೆ ನೀವು ಪರಿಹಾರವನ್ನು ಕೊಡಬೇಕು ಅನ್ನಕ್ಕಂಥದ್ದು ನಾನು ಕಲಿಸ್ತೀನಿ. ಯಾಕೆ ಅಂದಾಗ ನಮ್ಮ ಹಿಂದೂ ಧರ್ಮವನ್ನು ಉಳಿಸಬೇಕು, ನಮ್ಮ ಸನಾತನ ಧರ್ಮವನ್ನು ಉಳಿಸಬೇಕು. ಪರಿಹಾರ ಆಗದೆ ಜನಗಳು ಬೇಸತ್ತಿ ಹೋಗ್ಬಿಟ್ಟಿದ್ದಾರೆ. ಯಾವುದನ್ನು ನಂಬೋದು, ಯಾವುದನ್ನು ಬಿಡೋದು ಅಂತ ಬೇಸತ್ತಿ ಹೋಗ್ಬಿಟ್ಟಿದ್ದಾರೆ. ಆಗ ಬೇಸತ್ತಿ ಹೋದಾಗ ಇದು ಎಲ್ಲ ಪುರೋಹಿತರು ಹಿಂಗೆ, ಎಲ್ಲ ಜ್ಯೋತಿಷ್ಯರು ಹಿಂಗೆ, ಎಲ್ಲ ವಾಮಾಚಾರದ ಮಾಡೋ ಪ್ರತಿಯೊಬ್ಬರೂ ಈ ಥರನೇ ಅಂತ ಜನಗಳು ಬೇಸತ್ತು ಹೋಗಿದ್ದಾರೆ. ಇದಕ್ಕೋಸ್ಕರನೇ ನಾನು ಎಲ್ಲರಿಗೂ ಕಲಿಸ್ಬೇಕು ಅಂತ ನಿರ್ಧಾರವನ್ನು ಮಾಡಿದ್ದೀನಿ. ಧರ್ಮ ಸಂಸ್ಥಾಪನೆಯನ್ನು ಉಳಿಸ್ಬೇಕು ಅಂತ ದೇವಸ್ಥಾನವನ್ನು ಮಾಡಿದ್ದೀರಾ. ಯಾರು ನಿಮ್ಮ ಕುಲ ದೇವತೆಗಳನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದೀರಾ. ಯಾಕೆ ನಿಮ್ಮ ದೇವಸ್ಥಾನ ಉದ್ಧಾರ ಆಗ್ತಿಲ್ಲ? ಯಾಕೆ ಜನಗಳು ಬರ್ತಾ ಇಲ್ಲ? ನಿಮಗೇನಾದರೂ ಅರಿವಿದೆಯಾ, ಪರಿಜ್ಞಾನ ಇದೆಯಾ? ಒಂದು ತಿಳ್ಕೊಳ್ಳಿ, ನೀವು ಮಾಡ್ತಾ ಇರೋ ವಿದ್ಯೆ, ನೀವು ಮಾಡ್ತಾ ಇರೋ ಒಂದು ಕರ್ತವ್ಯ, ಅದು ಕರ್ತವ್ಯವಲ್ಲ. ನಿಷ್ಕಲಮ ಮನಸ್ಸಿನಿಂದ ನೀವು ಮಾಡ್ತಾ ಇಲ್ಲ, ದೈವ ಇಚ್ಛೆಯಿಂದ ನೀವು ಮಾಡ್ತಾ ಇಲ್ಲ. ಅದನ್ನು ಒಂದು ಪರಿಹಾರ ಇರುತ್ತೆ, ಒಂದು ರೀತಿ ಇರುತ್ತೆ, ಒಂದು ಹಂತ ಇರುತ್ತೆ. ಆ ಹಂತದ ಪ್ರಕಾರ ನೀವು ಮಾಡ್ಕೊಳ್ಳಿ. ಖಂಡಿತವಾಗೂ ನಾನು ಕಳಿಸ್ತೀನಿ. ನೋಡಿದ್ರಲ್ವಾ ವೀಕ್ಷಕರೇ, ಇದು ಯಾವುದೇ ರೀತಿಯಾದಂಥ ಪ್ರಮೋಷನಲ್ ವಿಡಿಯೋ ಆಗಿರಲಿಲ್ಲ.
ನನಗೆ ಗೊತ್ತಿರುವಂಥ ಸ್ನೇಹಿತರೊಬ್ಬರು ತುಂಬ ಸಮಸ್ಯೆಗಳಿಂದ ಬಳಲ್ತಾ ಇದ್ರು. ಸೊಲ್ಯೂಷನ್ ಅಂತೂ ದೇವಸ್ಥಾನಕ್ಕೆ ಹೋಗಿದ್ದಾಯಿತು, ಡಾಕ್ಟರ್ ಹತ್ರ ತೋರಿಸಿದ್ದಾಯಿತು, ಪ್ರತಿಯೊಂದು ಏನೆಲ್ಲ ಮಾಡಬಹುದು ಮಾಡಿ ಕೂಡ ಸಮಸ್ಯೆಯಿಂದ ಹೊರಗಡೆ ಬಂದಿರಲಿಲ್ಲ. ಆಗ ನಮಗೆ ಕಂಡಿದ್ದು, ನಮಗೆ ಬೇರೆಯವರಿಂದ ಗೊತ್ತಾಗಿದ್ದು ಸುಭಾಷ್ ಗುರೂಜಿ ಅವರು. ಇವರು 11ನೇ ವಯಸ್ಸಿನಿಂದಲೇ ಕೂಡ ಈ ಥರದ ವಿಶೇಷವಾದಂಥ ವಿದ್ಯೆಗಳ ಬಗ್ಗೆ ಗಮನ ಹರಿಸ್ತಾರೆ, ಕಲಿತಾರೆ. ಸೊ ಹಾಗಾಗಿ ಎಲ್ಲ ಸಮಸ್ಯೆಗಳು ಕೂಡ ಇವರ ಹತ್ರ ಪರಿಹಾರ ಇದೆ. ವಿಶೇಷವಾಗಿ ಪ್ರತಿ ತಿಂಗಳು ಕೂಡ ಸಾಧನ ಶಿಬಿರ ಅಂತ ಹೇಳಿ ಅವರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಯಾರೆಲ್ಲ ದೇವಸ್ಥಾನವನ್ನು ಇಟ್ಕೊಂಡಿದ್ದೀರಾ, ದೇವಸ್ಥಾನವನ್ನು ಮಾಡ್ತಾ ಇದ್ದೀರಾ, ಅಭಿವೃದ್ಧಿ ಹೊಂದಿಲ್ಲ ಅಥವಾ ಕಳಸಕ್ಕೆ ಜೀವ ಪ್ರತಿಷ್ಠಾಪನೆ ಮಾಡಬೇಕು, ಈ ಥರದ್ದು ಏನೇ ವಿಷಯಗಳಿರಲಿ ನಿಜವಾಗ್ಲೂ ನೀವು ನಂಬೋದಕ್ಕೆ ಅಸಾಧ್ಯ. ಆ ತರಹದ ವಿದ್ಯೆಯನ್ನು ಇವರು ತುಂಬ ಚಿಕ್ಕ ವಯಸ್ಸಿನಿಂದಲೇ ಕಲ್ತಿದ್ದಾರೆ. ಹಾಗಾಗಿ ಕೇರಳದ ತಾಂತ್ರಿಕ ಪಂಡಿತರು ಪಾರಂಪರ್ಯದಿಂದ ಬಂದಿರೋದ್ರಿಂದ ನಿಮಗೆ ಇರುವಂತಹ ಎಲ್ಲ ಸಮಸ್ಯೆಗಳಿಂದ ಶೀಘ್ರವಾಗಿ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು. ಬಗೆಹರಿದೇ ಇರುವಂತಹ ಸಮಸ್ಯೆಗಳ ಮೂಲವನ್ನ ತಿಳ್ಕೊಳ್ಳೋದಕ್ಕೆ ಇದೊಂದು ಅದ್ಭುತವಾದಂತಹ ಪ್ರಾಯೋಗಿಕ ಶಿಬಿರ ಅಂತಾನೆ ಹೇಳ್ಬೋದು. ಪ್ರಾಯೋಗಿಕ ತರಬೇತಿಯನ್ನ ಕೊಡ್ತಾ ಇದ್ದಾರೆ ನವೆಂಬರ್ 15 ಮತ್ತು 16ನೇ ತಾರೀಕು. ಯಾರಿಗೆಲ್ಲ ಆಸಕ್ತಿ ಇದೆ ಬಂದು ಕಲ್ತ್ಕೊಳ್ಳಿ, ಇತರರಿಗೂ ಕೂಡ ಒಳ್ಳೆಯದನ್ನ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋ ಮೇಲೆ ಬರ್ತಾ ಇದೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು.